ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಅರ್ಧ ಗಂಟೆ ಅವಧಿಯಲ್ಲಿ ಸಾಕಷ್ಟು ಸಂಗತಿಗಳನ್ನು ಹೊತ್ತೆ ತಂದಿರುವಂಥದ್ದು. ಅದರಲ್ಲೂ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಂಗತಿಗಳನ್ನು ಹೇಳಲೇಬೇಕು. ಪಾಯಿಂಟ್ ನಂಬರ್ 1, ಕ್ವಾರಂಟೈನ್. ವಿದೇಶದಿಂದ ಬರುವಂಥವ್ರಿಗೆ ಕ್ವಾರಂಟೈನ್ ಬಗ್ಗೆ ಒಂದಷ್ಟು ಗೊಂದಲಗಳಿವೆ. ಅಂದರೆ ಅವ್ರನ್ನ ಹೋಟೆಲ್ ಗೀಟಲಲ್ಲಿ ಹಾಕೋದು ಬೇಡ, ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಮಾಡೋಣ ಅನ್ನುವಂಥದ್ದು. ಈ ರೀತಿ ಏನಾದರೂ ಸರ್ಕಾರ ಹೆಜ್ಜೆ ಇಟ್ಟರೆ ಅದಕ್ಕಿಂತ ದೊಡ್ಡ ಅನಾಹುತ ಇನ್ನೊಂದಿರಲ್ಲ. ನಂಬರ್ 1. ನಂಬರ್ 2, HCQ ಮಾತ್ರೆ ಮಲೇರಿಯಾಕ್ಕೆ ರಾಮಬಾಣ ಅಂತ ಹೇಳ್ತಾ ಇದ್ರು. ಈಗ ಎಲ್ಲ ಒಂದು ಕಡೆ ತಿರುಗು ಬಾಣ ಆಗ್ತಾ ಇದೆಯಾ ಅನ್ನುವಂಥದ್ದು, ಅಥವಾ ಇದ್ರ ಹಿಂದೆ ಚೀನಾ ಕೈವಾಡ ಏನಾದರೂ, WHO ಕೈವಾಡ ಏನಾದರೂ ಇದೆಯಾ ಅನ್ನುವಂಥ ಸಂದೇಹ ಕೂಡ ಎದ್ದಿರುವಂಥದ್ದು. ನಂಬರ್ 2. ಇನ್ನು ನಂಬರ್ 3, ಮಂಗಳವಾರ ಅನ್ನುವಂಥದ್ದು ಅಮಂಗಳವಾರ ಆಗೋಗ್ಬಿಟ್ಟಿದೆ. ಕಳೆದ ಮಂಗಳವಾರನೂ ಕೂಡ ನಾವು ಇಂಥದ್ದೇ ಮಾತು ಹೇಳಿದ್ವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಸಂಖ್ಯೆ ಒಂದಾದ ಮೇಲೊಂದು ಏರ್ತಾನೆ ಇದೆ. ಶತಕವನ್ನು ದಾಟಿರುವಂಥದ್ದು. ಇವತ್ತು ಕೂಡ 101ಕ್ಕೆ ಏರಿದೆ ಸೋಂಕಿತರ ಸಂಖ್ಯೆ. ಇನ್ನು ಹಿಂಡು ದಂಡು ಕರೆಸ್ತಾರೆ, ಕೋಳಿ ಕೊಡೋಕ್ಕೂ ಕರೆಸ್ತಾರೆ, ಮೀನು ಕೊಡೋಕ್ಕೂ ಕರೆಸ್ತಾರೆ. ಬರ್ಡೇ ಅಂದ್ಬಿಟ್ರಂತೂ ನಮ್ಮ ನಾಯಕರುಗಳಿಗೆ ಹುಚ್ಚೆದ್ದು ಬಿಡುತ್ತೆ. ಇವ್ರನ್ನ ಯಾರಾದರೂ ಜನನಾಯಕರು ಅಂತ ಹೇಳಲಿಕ್ಕೆ ಸಾಧ್ಯನಾ? ರೋಗ ಹಚ್ಚೋದ್ರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತಾರಲ್ಲ ಇಂಥ ನಾಯಕರಿಗೆ ಏನು ಹೇಳಬೇಕು? ಇದು 4ನೇ ಪಾಯಿಂಟ್. ಇನ್ನು ಬೆಂಗಳೂರು ಎಕ್ಸ್ಕ್ಲೂಸಿವ್ನ ನಾವು ತೋರಿಸಲೇಬೇಕು ನಿಮಗೆ. ಬೆಂಗಳೂರಿನ ಎಕ್ಸ್ಕ್ಲೂಸಿವ್ ಏನು ಅಂತಂದರೆ BMTC ವಿಚಾರಕ್ಕೆ ಸಂಬಂಧಪಟ್ಟಂಗೆ BMTC ನಿನ್ನೆ ಆಡಿದಂಥ ನಾಟಕ ಇದೆಯಲ್ಲ, ಇವತ್ತು ಮತ್ತೆ ನಾವು ಮುಂದುವರಿಸಿದ್ವಿ. ಯಾಕೆ ಈ ರೀತಿ ಮಾಡ್ತಾ ಇದ್ರಿ ಅನ್ನುವಂಥದ್ದು. ಅಂತೂ ಇಂತೂ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಬರೀ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಲ್ಲ, ರಾತ್ರಿ 8 ಗಂಟೆ ತನಕ. ಇದೆಲ್ಲದರ ಜೊತೆಗೆ ಬನ್ನಿ, ಮೇನ್ ಸುದ್ದಿಗೆ ನಾನು ಬರ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಈ ಕೊರೋನಾ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಜನ ಈ ಪಡಬಾದಂಥ ಪಡಿಪಾಟ್ಲನ್ನ ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇನ್ನಷ್ಟು ಗಟ್ಟಿಯಾಗಬೇಕು. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ, ಅದನ್ನು ಮತ್ತಷ್ಟು ಟೈಟ್ ಮಾಡಬೇಕು. ಆದರೆ ನಮ್ಮ ನಾಯಕರುಗಳು ಮಾಡಲಿಕ್ಕೆ ಹೊರಟಿರುವಂಥದ್ದು ಏನನ್ನ ಭಾಳ ಆಶ್ಚರ್ಯ ಆಗುತ್ತಪ್ಪ ನಿಜವಾಗ್ಲೂ. ಏನು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ? ಯಾಕಂದರೆ ವಿದೇಶದಿಂದ ಬರುವಂಥವ್ರು ಯಾರಿದಾರಲ್ಲ, ವಿದೇಶದಿಂದ ಬರುವಂಥವ್ರನ್ನ ಹೋಮ್ ಕ್ವಾರಂಟೈನಿಗೆ ಇಟ್ಟುಕೊಳ್ಳೋಣ ಅನ್ನುವಂಥ ಸಲಹೆ ಸೂಚನೆಗಳನ್ನ ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದಾರಂತೆ ಸರ್ಕಾರಕ್ಕೆ. ಒಂದು ವೇಳೆ ಈ ಸಲಹೆ ಸೂಚನೆಯನ್ನು ಸರ್ಕಾರ ಏನಾದರೂ ಅನುಷ್ಠಾನ ಮಾಡ್ತು ಅಂತಂದರೆ ಕರುನಾಡಿಗೆ ಕಾದಿದೆ ಕಂಟಕ. ಹಾಗಾದರೆ ಈ ಒಂದು ಘನಂದಾರಿ ಐಡಿಯಾ ಬಂದದ್ದು ಹೇಗೆ? ಈ ಹೋಮ್ ಕ್ವಾರಂಟೈನ್ ತಂದಿಡಬಹುದಾದಂಥ ಅನಾಹುತಗಳು ಏನೇನು? ಬನ್ನಿ ನೋಡು. ಹೆಮ್ಮಾರಿಯನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ ಸರ್ಕಾರವೇ ಕೈ ಚೆಲ್ಲಿ ಕೂತರೆ ಕರುನಾಡಿಗೆ ಗಂಡಾಂತರ. ಕ್ವಾರಂಟೈನ್ ಮಾಡೋದನ್ನೇ ನಿಲ್ಲಿಸಿಬಿಟ್ರೆ ಏನ್ ಗತಿ? ಸರ್ಕಾರದ ನಿರ್ಧಾರ ಜನರಿಗೆ ಕಾಡ್ತಿದೆ ಭವಿಷ್ಯದ ಭೀತಿ. ಈಗಲೇ ಕರುನಾಡಿನಲ್ಲಿ ಕೊರೋನಾ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಅದರಲ್ಲೂ ಹೊರಗಿನಿಂದ ಬಂದವರೇ ಹೆಮ್ಮಾರಿ ಹೊತ್ತು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಕಳೆದ 10-15 ದಿನಗಳಲ್ಲಿ ದಾಖಲಾದ ಪಾಸಿಟಿವ್ ಕೇಸ್ಗಳ ಪೈಕಿ ಹೊರ ರಾಜ್ಯದಿಂದ ಬಂದವರಲ್ಲೇ ಹೆಚ್ಚು ಕೊರೋನಾ ಒಕ್ಕರಿಸಿದೆ. ವಿದೇಶಿ ವೈರಸ್, ಮುಂಬೈ ಮಾರಿ, ತಬ್ಲೀಗ್ ತಳಮಳ, ಅಜ್ಮೀರ್ ಆಘಾತ, ಹೀಗೆ ದಶ ದಿಕ್ಕುಗಳಿಂದಲೂ ಕರುನಾಡಿಗೆ ಕೊರೋನಾ ಉರುಳು ಬಿಗೀತಿದೆ. ಆದ್ರೆ ಇಂಥ ಹೊತ್ತಿನಲ್ಲೇ ಸರ್ಕಾರ ಕೊರೋನಾ ಹೆಮ್ಮಾರಿಯನ್ನ ಮತ್ತಷ್ಟು ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಹೊರಟಿದ್ಯಾ ಅನ್ನೋ ಭಯ, ಆತಂಕ, ದುಗುಡ ದೊಡ್ಡ ಭೀತಿಯನ್ನ ಹುಟ್ಟಿಸಿದೆ. ಹೊರಗಿನಿಂದ ಬಂದವರಿಗೆ ಹೋಟೆಲ್ ಕ್ವಾರಂಟೈನ್ ಇಲ್ಲ, ಕೇವಲ ಹೋಮ್ ಕ್ವಾರಂಟೈನ್ ಸೂಚಿಸಲು ಸರ್ಕಾರದ ಚಿಂತನೆ. ನಿಜ, ಇದೊಂದು ಚಿಂತನೆ ಕೊರೋನಾ ಕಟ್ಟಿ ಹಾಕಬೇಕಿದ್ದ ಸರ್ಕಾರ ಕೈ ಚೆಲ್ಲಿ ಕೂತು ಬಿಡ್ತಾ, ಊದೋದನ್ನ ಕೊಟ್ಟು ಬಾರಿಸೋದನ್ನ ತೆಗೆದುಕೊಳ್ತಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಯಾಕಂದ್ರೆ ಇನ್ಮೇಲೆ ಹೊರಗಿನಿಂದ ಬಂದವರಿಗೆ ಕೇವಲ ಹೋಮ್ ಕ್ವಾರಂಟೈನ್ ಮಾಡಬೇಕು ಅನ್ನೋ ಚಿಂತನೆಯನ್ನ ಸರ್ಕಾರ ಮಾಡಿದೆ. ಇನ್ನು ಮುಂದೆ ರಾಜ್ಯಕ್ಕೆ ಬರೋ ವಿದೇಶಿ ಪ್ರಯಾಣಿಕರಿಗೆ ಹಾಗೂ ಬೇರೆ ರಾಜ್ಯದಿಂದ ಬರೋರಿಗೆ ಸರ್ಕಾರಿ ಕ್ವಾರಂಟೈನ್ನಲ್ಲಿಡದೆ ಕೇವಲ ಹೋಮ್ ಕ್ವಾರಂಟೈನ್ಗೆ ಕಳಿಸೋದಕ್ಕೆ ಚಿಂತನೆ ಮಾಡಿದೆ. ಕರುನಾಡಲ್ಲಿ ಕಿಲ್ಲರ್ ಕೊರೋನಾ ಶತಕದ ಅಟ್ಟಹಾಸ. ರೂಲ್ಸ್ಗಳೆಲ್ಲ ಬ್ರೇಕ್, ಸರ್ಕಾರದ ದುಡುಕಿನ ಚಿಂತನೆ.
ಕಳೆದೊಂದು ವಾರದಿಂದ ಕೊರೋನಾ ಕರುನಾಡಲ್ಲಿ ಶತಕದ ಅಟ್ಟಹಾಸ ಮೆರೆತಿದ್ದು ಇಂದು ಕೂಡ ಬರೋಬ್ಬರಿ 101 ಪಾಸಿಟಿವ್ ಕೇಸ್ ಬಂದಿವೆ. ಸರ್ಕಾರ ಏನೇ ನಿಯಮ ಮಾಡಿದ್ರೂ ಜನ ಕೇಳ್ತಿಲ್ಲ. ಕ್ವಾರಂಟೈನ್ ನಲ್ಲಿ ಇರಬೇಕಾದವರೇ ಕಂಡಲ್ಲಿ ತಿರುಗಾಡ್ತಿದ್ದಾರೆ. ಸೀಲ್ ಡೌನ್ ಏರಿಯಾಗಳಿಂದ ಕಳ್ಳದಾರಿ ಮೂಲಕ ಓಡಾಡ್ತಿದ್ದಾರೆ. ಇತ್ತ ಸರ್ಕಾರ ವಿದೇಶದಿಂದ ಬರೋರನ್ನ ಸರ್ಕಾರಿ ಕ್ವಾರಂಟೈನ್ ಮಾಡದೆ ಮನೆಗೆ ಕಳಿಸೋದಕ್ಕೆ ಚಿಂತನೆ ಮಾಡ್ತಿದೆ. ಇದರಿಂದ ಕರುನಾಡಿಗೆ ದೊಡ್ಡ ಗಂಡಾಂತರ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ಗಂಡಾಂತರ ನಂಬರ್ 1, ಹೋಮ್ ಕ್ವಾರಂಟೈನ್ ನಲ್ಲಿರೋರು ಹೊರಗೆ ಓಡಾಡೋ ಸಾಧ್ಯತೆ ಇದೆ. ದಿನ ಬೆಳಗಾದ್ರೆ ನಮ್ಮ ಕಣ್ಣೆದುರಿಗೆ ಅಂಥ ಅನೇಕ ಉದಾಹರಣೆಗಳಿವೆ. ಹೀಗಾಗಿ ಇದು ಡೇಂಜರ್. ಗಂಡಾಂತರ ನಂಬರ್ 2, ರೋಗ ಲಕ್ಷಣ ಇಲ್ಲ ಅಂತ ಹೋಮ್ ಕ್ವಾರಂಟೈನ್ಗೆ ಹೋಗಿ ಆಮೇಲೆ ಕೊರೋನಾ ಗುಣಲಕ್ಷಣಗಳು ಕಂಡು ಬಂದ್ರೆ ಇಡೀ ಮನೆಯಲ್ಲಿರೋರನ್ನ ಐಸೋಲೇಟ್ ಮಾಡಬೇಕಾಗುತ್ತೆ. ಆಗ ನಿರ್ವಹಣೆ ಮತ್ತಷ್ಟು ಕಷ್ಟ. ಗಂಡಾಂತರ ನಂಬರ್ 3, ವಿದೇಶದಿಂದ ಬಂದ ಅಂದಾಜು 15% ಜನರಿಗೆ ಸೋಂಕು ದೃಢವಾಗಿದೆ. ಈಗ ಸರ್ಕಾರಿ ಕ್ವಾರಂಟೈನ್ ಬಿಟ್ಟು ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಮನೆಯಲ್ಲಿರೋರಿಗೂ ಸೋಂಕು ತಗುಲಿದ್ರೆ ಕಥೆ ಏನು? ಗಂಡಾಂತರ ನಂಬರ್ 4, ಇವತ್ತು ರಾಜ್ಯಕ್ಕೆ ವಿದೇಶದಿಂದ ಬಂದ 4 ಕೊರೋನಾ ಪಾಸಿಟಿವ್ ಬಂದಿದ್ದು ಇಂಥವರನ್ನ ಹೋಮ್ ಕ್ವಾರಂಟೈನ್ಗೆ ಕಳಿಸಿದ್ರೆ ಅದೆಷ್ಟು ಜನರಿಗೆ ಸೋಂಕು ಹಬ್ಬುತ್ತಿತ್ತೋ ಏನೋ. ಗಂಡಾಂತರ ನಂಬರ್ 5, ಸಾಂಸ್ಥಿಕ ಕ್ವಾರಂಟೈನ್ ನಲ್ಲಿದ್ರೆ ಮತ್ತೊಬ್ಬರ ಸಂಪರ್ಕಕ್ಕೆ ಬರೋದು ವಿರಳ. ಬಂದರೂ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸರಳ. ಆದರೆ ಹೋಮ್ ಕ್ವಾರಂಟೈನ್ ನಲ್ಲಿದ್ದು ಪಾಸಿಟಿವ್ ಬಂದ್ರೆ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನ ಕ್ವಾರಂಟೈನ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಹೀಗಾಗಿ ಸರ್ಕಾರದ ಹೋಮ್ ಕ್ವಾರಂಟೈನ್ ಚಿಂತನೆ ಕರುನಾಡಿಗೆ ದೊಡ್ಡ ಗಂಡಾಂತರವಾಗುತ್ತೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ. ಹೀಗಿದ್ರೂ ಸರ್ಕಾರ ಇಂಥದ್ದೊಂದು ಚಿಂತನೆ ಮಾಡಿರೋದ್ಯಾಕೆ? ವಿದೇಶದಿಂದ ಬಂದವರಿಗೆ, ಅಂತರ್ರಾಜ್ಯದಿಂದ ರಾಜ್ಯಕ್ಕೆ ಬರೋರಿಗೆ ಹೋಮ್ ಕ್ವಾರಂಟೈನ್ಗೆ ಒಳಪಡಿಸಲು ಚಿಂತಿಸಿರೋದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಸಾಲು ಸಾಲು ಸವಾಲು. ಅಂದಹಾಗೆ ವಿದೇಶದಿಂದ ಬಂದವರನ್ನ ಕ್ವಾರಂಟೈನ್ ಮಾಡಲು ಸರ್ಕಾರಕ್ಕೆ ಕೊಠಡಿಗಳ ಕೊರತೆ ಎದುರಾಗ್ತಿದೆ. ಯಾಕಂದ್ರೆ ಕೇವಲ ಬೆಂಗಳೂರಿನಲ್ಲಿ 6,008 ಕೊಠಡಿಗಳನ್ನ ಸರ್ಕಾರ ಬುಕ್ ಮಾಡಿದೆ. ಆದರೆ ನಿತ್ಯ ಸುಮಾರು 2,000 ಜನ ರಾಜ್ಯಕ್ಕೆ ಬರ್ತಿದ್ದಾರೆ. ಹೀಗಾಗಿ ಎಲ್ರಿಗೂ ಹೋಟೆಲ್ ವ್ಯವಸ್ಥೆ ಮಾಡೋದು ಸರ್ಕಾರಕ್ಕೆ ಕಷ್ಟವಾಗ್ತಿದೆ. ಅಲ್ಲದೆ ವಿದೇಶದಿಂದ ಬಂದವರು ಕ್ವಾರಂಟೈನ್ ಕೇಂದ್ರದಲ್ಲಿ ಆ ವ್ಯವಸ್ಥೆ ಇಲ್ಲ, ಊಟ ಸರಿ ಇಲ್ಲ, ನಮ್ಮನ್ನು ಮನೆಗೆ ಕಳಿಸಿ ಅಂತ ಅಸಹಕಾರ ತೋರ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ 86% ಮಂದಿಗೆ ಕೊರೋನಾ ರೋಗದ ಲಕ್ಷಣಗಳಿಲ್ಲ. ಹೀಗೆ ಲಕ್ಷಣ ಇಲ್ಲದವರಿಗೆ ಹಾಗೂ ಪಾಸಿಟಿವ್ ಇಲ್ಲದವರಿಗೆ ಚಿಕಿತ್ಸೆ ಅವಶ್ಯಕತೆ ಇಲ್ಲ. ಇವರಿಗೆ ಚಿಕಿತ್ಸೆ ನೀಡೋಕೆ ಕ್ವಾರಂಟೈನ್ ಮಾಡಿದ್ರೆ ನಿಜವಾದ ಪಾಸಿಟಿವ್ ಕೇಸುಗಳಿಗೆ ಬೆಡ್ ಸಿಗೋದಿಲ್ಲ. ಮೇಲಾಗಿ ಕ್ವಾರಂಟೈನ್ ಆಗೋರು ಸ್ವತಃ ಹಣ ಪಾವತಿಸ್ತಿದ್ದಾರೆ. ಆದರೆ ಸರ್ಕಾರಕ್ಕೆ ಎಲ್ಲವನ್ನೂ ನಿರ್ವಹಣೆ ಮಾಡೋದು ಕಷ್ಟವಾಗ್ತಿದೆ. ಈ ಎಲ್ಲಾ ಕಾರಣಗಳಿಂದ ವಿದೇಶದಿಂದ ಬಂದವರನ್ನ, ಅಂತರ್ರಾಜ್ಯದಿಂದ ಬಂದವರನ್ನ ಹೋಮ್ ಕ್ವಾರಂಟೈನ್ಗೆ ಕಳಿಸಲು ಸರ್ಕಾರ ಚಿಂತಿಸಿದೆ. ಇಲಾಖಾ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದ್ದು ಸಿಎಂ ಬಿಎಸ್ವೈ ನೇತೃತ್ವದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವಾಗಲಿದೆ. ಆದರೆ ಸೋಂಕಿತರ ಸಂಖ್ಯೆ ಹೆಚ್ಚಿರುವಾಗ ಹೊರ ರಾಜ್ಯಗಳಿಂದ ಬಂದವರನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಅವರು ನಿಜಕ್ಕೂ ಮನೆಯಲ್ಲೇ ಉಳ್ಕೊಳ್ತಾರಾ ಅಂತ ನೋಡ್ಕೊಳ್ಳೋದು ಹೇಗೆ? ಒಂದ್ ವೇಳೆ ಸೀಲ್ ಅಳಿಸಿ ಹೊರಗೆ ತಿರುಗಾಡೋಕ್ ಶುರು ಮಾಡಿದ್ರೆ ಪತ್ತೆ ಹಚ್ಚೋದ್ಯಾರು? ಈ ವಿಚಾರದಲ್ಲಿ ಸರ್ಕಾರ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಇಡೀ ರಾಜ್ಯದಲ್ಲಿ ಕೊರೋನಾ ವಿರುದ್ಧದ ಸಮರದಲ್ಲಿ ಗೆಲುವು ಸಾಧಿಸೋದು ತುಂಬಾನೇ ಕಷ್ಟ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು. ಸೀಲ್ ಅಳಿಸೋದ್ರಲ್ಲ, ಸೀಲ್ ಇಟ್ಕೊಂಡೇ ಜನ ಸುತ್ತಾಡ್ತಾರೆ. ಆದರೂ ಕೂಡ ಅವ್ರಿಗೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೇರ ಮನೆ ಕಳಿಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಗಂಡಾಂತರ ಇನ್ನೊಂದಿಲ್ಲ. ನನಗೆ ಇನ್ನೂ ಕೂಡ ನಂಬಿಕೆ ಇದೆ, ಸರ್ಕಾರ ಯಾವುದೇ ಕಾರಣಕ್ಕೂ ನೀ ಹೆಜ್ಜೆ ಇಡಲ್ಲ. ಒಂದು ವೇಳೆ ಏನಾದರೂ ಹೆಜ್ಜೆ ಇಟ್ಟರೆ ಗಂಡಾಂತರ ಗ್ಯಾರಂಟಿ. ಇನ್ನು ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಮಾತ್ರೆ ಬಗ್ಗೆ ನಾವು ಹೇಳಲೇಬೇಕು. ಯಾಕಂದರೆ ಈ HCQ ಮಾತ್ರೆ ಇದೆಯಲ್ಲ, ಇದು ಸಾಮಾನ್ಯವಾದಂಥ ಮಾತ್ರೆ ಅಲ್ಲ. ಯಾಕಂದರೆ ಮಲೇರಿಯಕ್ಕೆ ಒಂದು ದಿವ್ಯ ಔಷಧ ಈ ಮಾತ್ರೆ. ನೋಡಿ, ಈ ಮಾತ್ರೆನ ಪ್ರಾಯೋಗಿಕವಾಗಿ ನಾವು ಬಳಸಬಹುದು ಕೊರೋನಾಕ್ಕೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಕೊಡಲ್ಲ ಅಂತ ಭಾರತ ಘೋಷಣೆ ಮಾಡ್ತವೆ. ಆದರೆ ಅಮೆರಿಕ ಎಷ್ಟರ ಮಟ್ಟಿಗೆ ಧಮಕಿ ಹಾಕ್ತು ಭಾರತಕ್ಕೆ ಅಂತಂದರೆ, ಸ್ವತಃ ಟ್ರಂಪ್ ಮಾತಾಡಿದ್ರು, ನೀವು ಔಷಧಿ ಕೊಡಲಿಲ್ಲ ಅಂತಂದರೆ ಸರಿ ಇರಲ್ಲ ಅನ್ನುವಂಥ ಮಾತು. ಕೊನೆಗೆ ಮೋದಿಯವರು ಕೇವಲ ಅಮೆರಿಕಕ್ಕಲ್ಲ, ಬೇರೆ ಬೇರೆ ರಾಷ್ಟ್ರದವರೆಗೂ ಕೂಡ ಈ HCQ ಮಾತ್ರೆಯನ್ನು ಕಳಿಸ್ಕೊಟ್ರು. ಆದರೆ ಈಗ ಆಗಿರುವಂಥದ್ದು ಏನು? HCQ ಮಾತ್ರೆ ಏನಿದೆ, ಈ ಮಾತ್ರೆ ಈ ರೋಗಕ್ಕೆ
ಕೆಲಸ ಮಾಡಲ್ವಾ, ಅಥವಾ ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ? ಯಾಕಂದರೆ WHO ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, HCQ ಈ ನಿಟ್ಟಿನಲ್ಲಿ ಕೆಲಸ ಮಾಡಲ್ಲ, ಇದರಿಂದ ಅಪಾಯಗಳೇ ಜಾಸ್ತಿ ಎನ್ನುವಂಥದ್ದು. ಇದರ 10 ಮುಖಗಳ ಪರಿಚಯವನ್ನು ಕೂಡ ಇದು ಮಾಡಿಕೊಟ್ಟಿದೆ. ಹಾಗಾದರೆ ಈ ಮಾತ್ರೆಯ ದುಷ್ಪರಿಣಾಮಗಳು ಏನು? ಹಾಗಾದರೆ WHO ಹೇಳೋ ಪ್ರಕಾರ ನೋಡಿ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅರ್ಥಾತ್ ಆಂಟಿ ಮಲೇರಿಯಾ ಡ್ರಗ್. ಒಂದು ಕಾಲದಲ್ಲಿ ಭಾರತದಲ್ಲಿ ಅಟ್ಟಹಾಸಗೈತಿದ್ದ ಮಲೇರಿಯಾವನ್ನ ಹೊಡೆದೋಡಿಸಿದ್ದು ಇದೇ ಹೈಡ್ರಾಕ್ಸಿಕ್ಲೋರೋಕ್ವಿನ್. ಈ ಮಾತ್ರೆ ಕಳೆದ ಕೆಲ ತಿಂಗಳಿಂದ ಕೊರೋನಾ ವಿರುದ್ಧದ ಹೋರಾಟದಲ್ಲೂ ಭರವಸೆಯ ಬೆಳಕು ಮೂಡಿಸಿತ್ತು. HCQ ಕೊರೋನಾ ಹೊಸಕಿ ಹಾಕೋ ಬ್ರಹ್ಮಾಸ್ತ್ರ ಅಂತಾನೆ ಪರಿಗಣಿಸಲಾಗಿತ್ತು. ಅಷ್ಟೇ ಅಲ್ಲ, ಅಮೆರಿಕ, ಬ್ರೆಜಿಲ್ ಸೇರಿದಂತೆ ಹಲವು ವೈರಸ್ ಪೀಡಿತ ದೇಶಗಳು ಬಾಕ್ಸ್ ಗಟ್ಲೆ ಮಾತ್ರೆಗಳನ್ನ ಭಾರತದಿಂದ ತರಿಸಿಕೊಂಡಿದ್ವು. ಆದ್ರೀಗ ಹೈಡ್ರಾಕ್ಸಿಕ್ಲೋರೋಕ್ವಿನ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ತಾತ್ಕಾಲಿಕವಾಗಿ ತಿಲಾಂಜಲಿ ಹಾಡಿದೆ. ಭಾರತದ HCQ ಮಾತ್ರೆ ತಾತ್ಕಾಲಿಕವಾಗಿ ಅಮಾನತು. ಭಾರತ ಸೇರಿದಂತೆ ಬರೋಬ್ಬರಿ 30 ದೇಶಗಳು ಕೊರೋನಾ ರೋಗಿಗಳಿಗೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಮಾತ್ರೆ ಪ್ರಯೋಗಕ್ಕೆ ಮುಂದಾಗಿದ್ವು. ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿತ್ಯವೂ ಈ ಮಾತ್ರೆ ಸೇವಿಸ್ತಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಗೇಮ್ ಚೇಂಜರ್ ಅಂತಾನೂ ಬಣ್ಣಿಸಿದ್ರು. ನಮ್ಮ ದೇಶದಲ್ಲಂತೂ HCQ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುತ್ತೆ ಅನ್ನೋ ಕಾರಣಕ್ಕೆ ವೈದ್ಯರು, ನರ್ಸ್ಗಳು, ಪೊಲೀಸರು ಸೇರಿದಂತೆ ಕೊರೋನಾ ವಾರಿಯರ್ಸ್ಗೆ ಇದೇ ಮಾತ್ರೆಯನ್ನ ಇಷ್ಟು ದಿನ ನೀಡಲಾಗ್ತಿತ್ತು. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಮಾತ್ರೆಯನ್ನ ಯಾವುದೇ ಕಾರಣಕ್ಕೂ ಬಳಸದಂತೆ ತಾತ್ಕಾಲಿಕವಾಗಿ ಅಮಾನತು ಮಾಡಿದೆ. ಅಷ್ಟಕ್ಕೂ ವಿಶ್ವ ಆರೋಗ್ಯ ಸಂಸ್ಥೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಿದ್ಯಾಕೆ? ಇದರ ಹಿಂದಿರೋ ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಷ್ಟೊಂದು ಸುರಕ್ಷಿತ ಮಾತ್ರೆ ಅಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಯಾಕಂದ್ರೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಭೀತಿ ಎದುರಾಗಿದೆ. HCQ ಮಾತ್ರೆ ಬಳಕೆಯಿಂದ ರೋಗಿ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಿದೆಯಂತೆ. ವಿದೇಶಗಳ 106 ಆಸ್ಪತ್ರೆಗಳಲ್ಲಿ HCQ ಮಾತ್ರೆ ಸೇವಿಸಿದ 96,000 ಸೋಂಕಿತರ ಅಧ್ಯಯನ ನಡೆಸಲಾಗಿದೆ. ಆದರೆ HCQನಿಂದ ರೋಗಿಗಳಿಗೆ ಅನುಕೂಲ ಆಗಿಲ್ವಂತೆ. ಅಷ್ಟೇ ಅಲ್ಲ, ರೋಗಿಗಳ ಹೃದಯ ಬಡಿತದಲ್ಲಿ ಸಮಸ್ಯೆ ಆಗ್ತಿದೆಯಂತೆ. HCQ ಮಾತ್ರೆ ಸೇವನೆಯಿಂದ ಹೃದಯಕ್ಕೆ ಹಾನಿ ಸಾಧ್ಯತೆ ಇದೆ ಅಂತ ಮೆಡಿಕಲ್ ಜರ್ನಲ್ ಲ್ಯಾನ್ಸೆಟ್ ವರದಿ ಮಾಡಿತ್ತು. ಜೊತೆಗೆ ವಿದೇಶದ ಸಾಕಷ್ಟು ವೈದ್ಯಕೀಯ ತಜ್ಞರು ಕೂಡ HCQ ಬಳಕೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ವಿಶ್ವಸಂಸ್ಥೆ HCQ ಮಾತ್ರೆಯನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಿದೆ. HCQ ಮಾತ್ರೆ ಡೇಂಜರ್ ಅಲ್ಲ ಎಂದ ICMR. ಅತ ವಿಶ್ವ ಆರೋಗ್ಯ ಸಂಸ್ಥೆ HCQ ಮಾತ್ರೆಯನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡಿದ್ರೆ, ಇತ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ HCQ ಮಾತ್ರೆ ಬಳಕೆಯನ್ನ ಸಮರ್ಥಿಸಿಕೊಂಡಿದೆ. HCQ ಕಂಪ್ಲೀಟ್ ಸೇಫ್ ಅಂದಿದೆ. ಅಷ್ಟಕ್ಕೂ ICMR ವಿವಾದಾತ್ಮಕ ಟ್ಯಾಬ್ಲೆಟ್ ಬಗ್ಗೆ ಹೇಳಿದ್ದೇನು ಅಂತ ನೋಡೋದಾದ್ರೆ, HCQ ಮಾತ್ರೆಯಿಂದ ದೊಡ್ಡ ಮಟ್ಟಿನ ಸೈಡ್ ಎಫೆಕ್ಟ್ ಇಲ್ಲ ಅಂತ ICMR ಹೇಳಿದೆ. HCQ ಮಾತ್ರೆ ಬಳಕೆಗೆ ಭಯ ಪಡಬೇಕಾದ ಅಗತ್ಯವಿಲ್ಲ. ಇನ್ನು ವೈದ್ಯರ ಸೂಚನೆ ಮೇರೆಗೆ ಮಾತ್ರ ಮಾತ್ರೆ ತೆಗೆದುಕೊಳ್ಬೇಕು. ವೈದ್ಯರ ಸಲಹೆ ಇಲ್ಲದೆ HCQ ಮಾತ್ರೆ ಸೇವಿಸಬಾರದು. ಜೊತೆಗೆ ಊಟ ಮಾಡದೆ ಈ ಮಾತ್ರೆಯನ್ನ ಸೇವಿಸಬಾರದು. ಊಟ ಮಾಡಿದ ಬಳಿಕವೇ HCQ ಮಾತ್ರೆ ಸೇವಿಸಬೇಕು ಅಂತ ICMR ಮುಖ್ಯಸ್ಥ ಬಲರಾಮ್ ಭಾರ್ಗವ್ ಹೇಳಿದ್ದಾರೆ. Because there is no harm, benefit may be there. One point. The second point was important was that we found that the side effects, and we clearly advised that it should be taken with food. So nausea, vomiting जो हो रहा है वो खाली पेट खाते हैं तो दिक्कत होती है.
ಇವೆಲ್ಲದರ ಮಧ್ಯೆ ವಿಶ್ವ ಆರೋಗ್ಯ ಸಂಸ್ಥೆಯ ಸೂಚನೆ ಹಿನ್ನೆಲೆಯಲ್ಲಿ HCQ ಮಾತ್ರೆಯ ವೈದ್ಯಕೀಯ ಪ್ರಯೋಗವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ ಅಂತ ICMR ಸ್ಪಷ್ಟಪಡಿಸಿದೆ. ಒಟ್ನಲ್ಲಿ HCQ ಮೇಲಿಂದ ಕೋಟ್ಯಂತರ ಜನರ ಆಶಾಭಾವನೆ ಸದ್ಯದ ಮಟ್ಟಿಗೆ ಕಮರಿ ಹೋಗಿದೆ. ಇನ್ನು ಕೊರೋನಾ ವೈರಸ್ ಲಸಿಕೆ ಕಂಡುಹಿಡಿಯಲು ಕನಿಷ್ಠ 5-6 ತಿಂಗಳುಗಳ ಕಾಲಾವಕಾಶ ಬೇಕಿದೆ. ಅಲ್ಲಿವರೆಗೂ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಷ್ಟೇ ನಿಮ್ಮೆಲ್ಲರ ಮುಂದಿರೋ ಏಕೈಕ ಆಯ್ಕೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. HCQ ಬಗ್ಗೆ WHO ಹೇಳಿರುವಂಥ ಮಾತುಗಳಿದೆಯಲ್ಲ, ಎಷ್ಟರ ಮಟ್ಟಿಗೆ ನಂಬಬೇಕು? ಯಾಕಂದರೆ WHO ಮುಖ್ಯಸ್ಥ ಯಾರು ಹೇಳಿ ಕೇಳಿ ಆತ ಚೀನಾದ ಪುಂಗಿ, ಚೀನಾ ಹೆಂಗೆ ಹೇಳ್ತಾನಲ್ಲ ಚೀನಾದ ಬಾಲ. ಇಂಥ ಸಂದರ್ಭದಲ್ಲಿ ಭಾರತದ ಪ್ರಾಡಕ್ಟ್ ಆಗಿರುವಂಥ HCQಗೆ ಏನಾದರೂ ಮನ್ನಣೆ ಕೊಟ್ಟರೆ ಅದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಸುದ್ದಿ ಆಗಿಬಿಡುತ್ತೆ, ಸದ್ದಾಗುತ್ತೆ, ಈ ಮುಖಾಂತರ ಭಾರತಕ್ಕೆ ಲಾಭ ಆಗುತ್ತೆ ಅನ್ನುವಂಥ ಭಯ ಭೀತಿ ಏನಾದರೂ WHO ಕಾಡ್ತಾ ಇದೆಯಾ? ಈ ಅನುಮಾನಗಳು ಕೂಡ ಇದ್ದೇ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ನೋಡಿ, ಮಂಗಳವಾರದಲ್ಲಿ 101 ಕೇಸ್ಗಳು ಪತ್ತೆಯಾಗಿದೆ. ಪಾಪ ಕೊರೋನಾ ಅನ್ನುವಂಥದ್ದು ಇದೆಯಲ್ಲ, ನಮ್ಮ ತಪ್ಪಿನಿಂದಾಗಿ, ನಮ್ಮ ಬೇಜವಾಬ್ದಾರಿಯಿಂದಾಗಿ ಎಲ್ಲ ಜಿಲ್ಲೆಗಳನ್ನು ಬಹುತೇಕ ಚಾಮರಾಜನಗರ ಹೊರತುಪಡಿಸಿದರೆ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿದೆ. ಇವತ್ತು ಮತ್ತೆರಡು ಜಿಲ್ಲೆಗಳಿಗೂ ಕೂಡ ಅದು ದಾಂಗುಡಿ ಇಟ್ಟಿದೆ. ಒಂದೇ ಹೊಡೆತ. ಕೊರೋನಾದ ಆ ಒಂದೇ ಹೊಡೆತಕ್ಕೆ ಸೋಂಕಿತರ ಸಂಖ್ಯೆ ಶತಕವಾಗಿದೆ. ಮಹಾರಾಷ್ಟ್ರದ ನಂಟೆ ಅರ್ಧ ರಾಜ್ಯಕ್ಕೆ ಹಬ್ಬಿದೆ. ತಮಿಳುನಾಡಿನ ಸೋಂಕು ಚಿತ್ರದುರ್ಗದ ಕೋಟೆ ಭೇದಿಸಿ ನುಗ್ಗಿದೆ. ಜಾರ್ಖಂಡ್ನಿಂದಲೂ ಬಂದಿರೋ ವೈರಸ್ ಗಡಿ ಜಿಲ್ಲೆಯ 4 ಗ್ರಾಮಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಕರಾವಳಿಯಿಂದ ಕೋಲಾರದವರೆಗೆ, ಬಳ್ಳಾರಿಯಿಂದ ಬೆಳಗಾವಿವರೆಗೆ ಇವತ್ತು ಕೊರೋನಾ ಬಿಟ್ಟು ಹೋಗಿರೋ ಹೆಜ್ಜೆ ಗುರುತುಗಳನ್ನು ತೋರಿಸ್ತೀವಿ ನೋಡಿ. 5 ಜಿಲ್ಲೆಗಳಲ್ಲೇ ಸೋಂಕಿನ ಆರ್ಭಟ. ಒಂದೇ ಹೊಡೆತಕ್ಕೆ ಶತಕ ಬಾರಿಸಿದ ಕೊರೋನಾ. ಮುಂಬೈನಿಂದ ರಾಜ್ಯಕ್ಕೆ ವಾಪಸ್ಸಾಗಲು ಕಾರ್ಮಿಕರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೇ ತಡ. ಕೊರೋನಾ ಕಾರ್ಮಿಕರ ಹೆಗಲೇರಿತ್ತು. ಬೆನ್ನು ಬಿಡದ ಬೇತಾಳನಂತೆ ವಲಸಿಗರಿಗೆ ಒಕ್ಕರಿಸಿ ಬಂದ ವೈರಸ್ ಇವತ್ತು ರಾಜ್ಯವ್ಯಾಪಿ ಹರಡಿದೆ. ಇವತ್ತು ಒಂದೇ ಹೊಡೆತಕ್ಕೆ ಶತಕ ಬಾರಿಸಿದೆ. ಹೌದು, ಇಂದು ಬೆಳಗ್ಗೆ ರಿಲೀಸ್ ಆದ ಸೋಂಕಿತರ ಪಟ್ಟಿಯಲ್ಲೇ ಬರೋಬ್ಬರಿ 100 ಜನರ ಹೆಸರು ಸೇರ್ಪಡೆಯಾಗಿತ್ತು. ಸಂಜೆ ವೇಳೆಗೆ ಮತ್ತೆಷ್ಟು ಜನರಿಗೆ ಒಕ್ಕರಿಸುತ್ತೋ ಅನ್ನೋ ಭಯವಿತ್ತು. ಆದ್ರೆ ಸಂಜೆ ಒಬ್ಬರಿಗೆ ಮಾತ್ರ ವೈರಸ್ ಇರೋದು ಕನ್ಫರ್ಮ್ ಆಗಿದೆ. ಆ ಮೂಲಕ ಇವತ್ತು 101 ಜನರಿಗೆ ಕೊರೋನಾ ಇರೋದು ಗೊತ್ತಾಗಿದ್ದು, ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 2283ಕ್ಕೆ ತಲುಪಿದೆ. ಅದರಲ್ಲೂ ತಮಿಳುನಾಡಿನಿಂದ ವಾಪಸ್ಸಾದವರಿಂದಲೇ ಚಿತ್ರದುರ್ಗಕ್ಕೆ ಕಂಟಕವಾಗಿದ್ರೆ, ಜಾರ್ಖಂಡ್ನಿಂದ ಬಂದವರು ಬೆಳಗಾವಿಯಲ್ಲಿ ಆತಂಕ ಸೃಷ್ಟಿಸಿದ್ದಾರೆ. ಯಾದಗಿರಿ, ದಾವಣಗೆರೆ ಹಾಗೂ ಹಾಸನದಲ್ಲಿ ಮತ್ತೆ ಮುಂಬೈನಂತೆ ಕೇಕೆ ಹಾಕಿದೆ. ಅಷ್ಟಕ್ಕೂ ಇವತ್ತು ಯಾವ್ಯಾವ ಜಿಲ್ಲೆಗಳ ಮೇಲೆ ಸೋಂಕು ದಾಳಿ ಮಾಡಿದೆ, ಎಷ್ಟು ಜನರನ್ನ ಆಸ್ಪತ್ರೆಗೆ ಸೇರಿಸಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಒಂದೆರಡು ಕೇಸುಗಳಿಂದ ಸೈಲೆಂಟ್ ಆಗಿದ್ದ ಚಿತ್ರದುರ್ಗದ ಮೇಲೆ ಸೋಂಕಿವತ್ತು ದಂಡೆತ್ತಿ ಬಂದಿದೆ. ಇವತ್ತೊಂದೇ ದಿನ ಬರೋಬ್ಬರಿ 20 ಜನರಿಗೆ ವೈರಸ್ ಒಕ್ಕರಿಸಿದೆ. ಇನ್ನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬರೋಬ್ಬರಿ 13 ಜನರಿಗೆ ಕೊರೋನಾ ಇರೋದು ಗೊತ್ತಾಗಿದ್ರೆ, ಬಾಗಲಕೋಟೆಯಲ್ಲಿ ಮಾತ್ರ ಒಬ್ಬರಿಗೆ ಸೋಂಕು ತಗುಲಿದೆ. ವಿಜಯಪುರ ಜಿಲ್ಲೆಯ 6 ಜನರಿಗೆ ಕೊರೋನಾ ಇರೋದು ಗೊತ್ತಾಗಿದೆ. ರಾಜ್ಯದ ಮುಕುಟಮಣಿ ಬೀದರ್ನಲ್ಲಂತೂ ಬರೋಬ್ಬರಿ 10 ಮಂದಿಯ ಮೇಲೆ ಕೊರೋನಾ ದಾಳಿ ಮಾಡಿದೆ. ಇನ್ನು ಎರಡೇ ಹೊಡೆತಕ್ಕೆ ಯಾದಗಿರಿಯಲ್ಲಿ ಶತಕ ಬಾರಿಸಿದ ಕೊರೋನಾ ಇವತ್ತು ಕೂಡ 14 ಜನರ ದೇಹ ಸೇರಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬರಿಗೆ ವೈರಸ್ ಇರೋದು ಇವತ್ತು ಕನ್ಫರ್ಮ್ ಆಗಿದೆ. ಇನ್ನು ಗಣಿ ಜಿಲ್ಲೆ ಬಳ್ಳಾರಿಯಲ್ಲೂ ಕೂಡ ಒಬ್ಬರ ಮೇಲೆ ಸೋಂಕು ಎರಗಿದ್ರೆ, ದಾವಣಗೆರೆಯಲ್ಲಿ ಬರೋಬ್ಬರಿ 11 ಜನರ ಮೇಲೆ ಕೊರೋನಾ ದಾಳಿ ಮಾಡಿದೆ. ಇತ್ತ ರಾಜಧಾನಿ ಬೆಂಗಳೂರಿನಲ್ಲಿ ಇಬ್ಬರಿಗೆ ಸೋಂಕಿರೋದು ಖಚಿತವಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರಿಗೆ ಹಾಗೂ ಕೋಲಾರದಲ್ಲಿ ಇಬ್ಬರಿಗೆ ಕೊರೋನಾ ಬಂದಿದೆ. ಮಲೆನಾಡು ಹಾಸನದಲ್ಲೇ ಭರ್ಜರಿ ಅನಾಹುತ ಸೃಷ್ಟಿ ಮಾಡಿರೋ ಕೊರೋನಾ ಇವತ್ತೇ 13 ಜನರ ದೇಹ ಸೇರಿದೆ. ಅತ್ತ ಕರಾವಳಿ ಉಡುಪಿಯಲ್ಲಿ 3 ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ 3 ವೈರಸ್ ಒಕ್ಕರಿಸಿದೆ. ಒಟ್ನಲ್ಲಿ ಇವತ್ತು ಕೂಡ ತನ್ನ ಶತಕದಾಟ ಮುಂದುವರಿಸಿರೋ ಕೊರೋನಾ ಮಹಾರಾಷ್ಟ್ರ ನಂಟಿನಿಂದಲೇ ಬರೋಬ್ಬರಿ 47 ಜನರಿಗೆ ಒಕ್ಕರಿಸಿದೆ. ಉಳಿದಂತೆ ತಮಿಳುನಾಡು, ಜಾರ್ಖಂಡ್ ಹಾಗೂ ದೂರದ ಕತಾರ್ ನಂಟು ಕೂಡ ರಾಜ್ಯದಲ್ಲಿ ಸೋಂಕು ವ್ಯಾಪಿಸಲು ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9. ನೋಡಿ, ಇಷ್ಟರ ಮಟ್ಟಿಗೆ ಹಬ್ತಾ ಇದೆ. ಇನ್ನು ಯಾರ ಜವಾಬ್ದಾರಿ ಮೆರಿಬೇಕಲ್ಲ, ಅವರು ಜವಾಬ್ದಾರಿನ ಮರೆತು ಬಿಟ್ಟಿದ್ದಾರೆ.
ಒಂದು ಮಾತಿದೆ ಏನು ಅಂದರೆ ನೀನೇ ಕಣಪ್ಪ ಹನುಮಂತ ಅಂತಂದರೆ ಬಾಲ್ದಿಂದ ಪ್ರಸಾದ ಕೊಟ್ಟ ಅಂತ. ಹೀಗಾಗಿದೆ ನಮ್ಮ ನಾಯಕರ ಸ್ಥಿತಿ. ಯಾಕಂದರೆ ಈ ನಾಯಕರುಗಳಿಗೆ ಜವಾಬ್ದಾರಿ ಅನ್ನುವಂಥದ್ದು ಎಳ್ಳಷ್ಟಿಲ್ಲ, 3 ಕಾಸಿನ ಜವಾಬ್ದಾರಿ ಇಲ್ಲ. ಯಾಕಂದರೆ ಇವರು ಬರ್ಡೇಗೂ ಕೂಡ ಜನ ಸೇರಿಸ್ತಾರೆ, ಇವರು ಹಿಂಡು ದಂಡು ಅಂತ ಜನ ಸೇರಿಸ್ತಾರೆ, ಕೋಳಿ ಕೊಡೋಕ್ಕೆ ಅಂತ ಜನ ಸೇರಿಸ್ತಾರೆ, ಊಟಕ್ಕೆ ಹಾಕೋಕ್ಕೆ ಅಂತ ಜನ ಸೇರಿಸ್ತಾರೆ. ಜನ ಸೇರಿಸುವಂಥದ್ದು ಒಂಥರ ಹುಚ್ಚು ಜನಗಳಿಗೆ. ಇನ್ನು ಬರ್ಡೇಸ್ ಬೇರೆ. ಇಂಥ ನಾಯಕರುಗಳನ್ನು ನಾಯಕರು ಅನ್ಬೇಕಾ ನಾಲಾಯಕರು ಅನ್ಬೇಕಾ ನೀವೇ ನಿರ್ಧಾರ ಮಾಡಿ. ಜನನಾಯಕರಿಂದಲೇ ಕೊರೋನಾಗೆ ಡೋಂಟ್ ಕೇರ್. ವಾರಿಯರ್ಸ್ಗೆ ಸನ್ಮಾನದಲ್ಲಿ ಅಂತರವಿಲ್ಲದೆ ಅವಾಂತರ. ಕೊರೋನಾ ಸೋಂಕು ಬಂದಾಗಿನಿಂದ ವೈರಸ್ ವಿರುದ್ಧ ಹೋರಾಡುವಲ್ಲಿ ಕೊರೋನಾ ವಾರಿಯರ್ಸ್ ಜೀವನವನ್ನೇ ಪಣಕ್ಕಿಟ್ಟಿದ್ದಾರೆ. ಹಗಲಿರುಳು ಜೀವದ ಹಂಗು ತೊರೆದು ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಸನ್ಮಾನ ಮಾಡುವ ಒಳ್ಳೆ ಕೆಲಸವನ್ನ ಮಾಜಿ ಶಾಸಕ ಮುನಿರಾಜು ಮಾಡ್ತಿದ್ರು. ಪೊಲೀಸ್, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಪೌರ ಕಾರ್ಮಿಕರು, ಬೆಸ್ಕಾಂ, ಬಿಬಿಎಂಪಿ ಸಿಬ್ಬಂದಿಗಳನ್ನೆಲ್ಲ ಅಕ್ಕಪಕ್ಕದಲ್ಲೇ ಕೂರಿಸಿದ್ರು. ಆದರೆ ಇಡೀ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಂತರವೇ ಇರಲಿಲ್ಲ. ಈ ಹಿಂದೆಯೂ ಮಾಜಿ ಶಾಸಕ ಮುನಿರಾಜು ಬಾಮೈದುನನ ಜೊತೆ ಸೇರಿ ಬಿರಿಯಾನಿ ಹಂಚಿದ್ರು. ಇನ್ನು ಕೆಲ ದಿನಗಳ ಹಿಂದೆ ಹಾಲಿ ಶಾಸಕ ಮಂಜುನಾಥ್ ಕೂಡ ಕೋಳಿ ಹಂಚಿದ್ರು. ಸಾಮಾಜಿಕ ಅಂತರಕ್ಕೆ ಕ್ಯಾರೆ ಎನ್ನದ ಸಚಿವ ಭೈರತಿ. ಇನ್ನು ದಾವಣಗೆರೆಯಲ್ಲಿ ಕೆಲ ಫಲಾನುಭವಿಗಳಿಗೆ ಕಂಪ್ಯೂಟರ್ ಮತ್ತು ಹೊಲಿಗೆ ಯಂತ್ರಗಳನ್ನ ನೀಡೋ ಕಾರ್ಯಕ್ರಮಕ್ಕೆ ಸಚಿವ ಭೈರತಿ ಬಸವರಾಜ್ ತೆರಳಿದ್ರು. ಆದರೆ ಇಲ್ಲೂ ನೂರಾರು ಜನರು ಸಾಮಾಜಿಕ ಅಂತರವೇ ಇಲ್ಲದೆ ಜಮಾಯಿಸಿದ್ರು. ಸಚಿವರ ಸುತ್ತಮುತ್ತಲೇ ಜನರಿದ್ರು. ಎಚ್ಚರಿಸೋ ಕೆಲಸವನ್ನ ಸಚಿವ ಭೈರತಿ ಬಸವರಾಜ್ ಆಗಲಿ, ಶಾಸಕ ಶಾಮನೂರು ಶಿವಶಂಕರಪ್ಪ ಆಗಲಿ ಮಾಡಲೇ ಇಲ್ಲ. ಲಾಕ್ಡೌನ್ ಮಧ್ಯೆಯೂ ಅದ್ದೂರಿ ಹುಟ್ಟುಹಬ್ಬ. ಕೊರೋನಾ ಲಾಕ್ಡೌನ್ನಿಂದ ಸಾವಿರಾರು ಜನರು ತುತ್ತು ಅನ್ನಕ್ಕೂ ಪರದಾಟ ನಡೆಸುತ್ತಿದ್ರೆ ರಾಯಪುರ ವಾರ್ಡ್ನ ಬಿಜೆಪಿ ಮಂಡಲಾಧ್ಯಕ್ಷ ಕೇಶ್ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಬೆಂಬಲಿಗರು ಅಂತರವೇ ಇಲ್ಲದೆ ಗುಂಪು ಸೇರಿದ್ರು. ಲಾಕ್ಡೌನ್ ಟೈಮ್ನಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ಜನಪ್ರತಿನಿಧಿಗಳು ಕಿಟ್ ವಿತರಿಸಿ ಸಹಾಯ ಮಾಡ್ತಿರೋದು ಒಳ್ಳೆಯ ಕೆಲಸವೇ. ಆದರೆ ಜನಸಾಮಾನ್ಯರಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಬೇಕಿದ್ದ ಜನನಾಯಕರೇ ಕೊರೋನಾ ಬಗ್ಗೆ ಸ್ವಲ್ಪವೂ ಅಳುಕಿಲ್ಲದೆ ಕುರಿ ಮಂದಿಯಂತೆ ಜನರನ್ನ ಸೇರ್ತಿರೋದು ನಿಜಕ್ಕೂ ಆಘಾತಕಾರಿ ವಿಚಾರ. ಬ್ಯೂರೋ ರಿಪೋರ್ಟ್, TV9. ಇನ್ನು ಬೆಂಗಳೂರಿನ ಬಿಗ್ ಸ್ಟೋರೀಸ್, ಎಕ್ಸ್ಕ್ಲೂಸಿವ್ ಸ್ಟೋರೀಸ್ ಬಗ್ಗೆ ನಾವು ನೋಡಲೇಬೇಕು. ಯಾಕಂದರೆ ಒಂದಲ್ಲ ಎರಡು ಸಂಗತಿಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಅದರಲ್ಲೂ BMTC ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಜನರ ಪರವಾಗಿ ಧ್ವನಿ ಎತ್ತಿದ ಮೇಲೆ BMTC ಸರಿ ಮಾಡ್ಕೊಂಡಿದೆ ತಪ್ಪನ್ನು, ಅದರ ಬಗ್ಗೆ ಕೂಡ ವಿವರಗಳನ್ನು ಕೊಡ್ತೀನಿ. ಅದರ ಬೆಂಗಳೂರಿನಲ್ಲಿ ಎಲ್ಲ ವ್ಯಾಪಾರ ವಹಿವಾಟುಗಳು ಈಗಾಗಲೇ ಶುರುವಾಗಿದೆ, ಎಲ್ಲ ಕಚೇರಿಗಳು ಕೂಡ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಜನ ಬೇಗ ಮನೆ ಬಿಡ್ತಾರೆ. ಅಂದರೆ 6 ಗಂಟೆಗೆ ಬಸ್ ಇರಬೇಕು. ಆದರೆ ನೋಡಿ, ಜನ 6 ಗಂಟೆಗೆ ಬಸ್ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರೆ BMTC ಬಸ್ ಬರ್ತಾ ಇದ್ದಿದ್ದು 8 ಗಂಟೆಗೆ. 8 ಗಂಟೆಗೆ ಬಸ್ ಬರುತ್ತೆ, ಸಂಜೆ 6 ಗಂಟೆಗೆ ಎಂಡ್ ಆಗುತ್ತೆ. ನಾವು ಇದೇ ವಿಚಾರವನ್ನು ಎತ್ಕೊಂಡ್ವಿ, ಯಾಕೆ ಹಿಂಗೆ ಆಗ್ತಾಯಿದೆ, BMTC ಯಾವಾಗ ಬುದ್ಧಿ ಕಲಿಯುತ್ತೆ ಅಂತ. ಅಂತೂ ಇಂತೂ ಇದು ನಾಟಿದೆ. ಯಾಕಂದರೆ ಇವತ್ತಿನಿಂದ ಬೆಳಗ್ಗೆ 6 ಗಂಟೆಗೆ ಕರೆಕ್ಟಾಗಿ ನಾವು ಬಸ್ ಬಿಡ್ತೀವಿ ಅಂಥೇಳಿ BMTC ಘೋಷಣೆ ಮಾಡಿರುವಂಥದ್ದು. ನಾಳೆಯಿಂದ ಯಾವ ಸಮಸ್ಯೆಗಳು ಕೂಡ ಆಗಲ್ಲ. ಬರೀ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಅಲ್ಲ, ರಾತ್ರಿ 8 ಗಂಟೆ ತನಕನೂ ಕೂಡ ಬಸ್ಗಳಿರ್ತವೆ. ಇದು ಒಂದು ಲೆಕ್ಕದಲ್ಲಿ TV9ನ ಎಕ್ಸ್ಕ್ಲೂಸಿವ್ ಸಂಗತಿ. ಯಾಕಂದರೆ TV9 ಯಾವಾಗ ಶುರು ಮಾಡ್ತೋ ಅಭಿಯಾನನ ಆವಾಗಲೇ BMTC ಎಚ್ಚೆತ್ಕೊಳ್ತು. ತಪ್ಪಿಲ್ಲ, ರಾಜಧಾನಿಗೆ ಗಂಡಾಂತರ ತಪ್ಪಿಲ್ಲ. ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಕ್ರೂರಿ ರಣಕೇಕೆ ಹಾಕೋದಕ್ಕೆ ಹೊಂಚು ಹಾಕ್ತಾ ಇದೆ. ಮಾರ್ಕೆಟ್ಟು ಅಂಗಡಿಗೆ ಹೋದಲ್ಲೇ ದಾಳಿ ಮಾಡೋದಕ್ಕೆ ಹೆಮ್ಮಾರಿ ಕಾದು ಕುಳಿತಿದೆ. ಮಹಾಮಾರಿಯ ಈ ಕ್ರೌರ್ಯದಿಂದಲೇ ಬೆಂಗಳೂರಿನ ಬೀದಿ ಬೀದಿಗೂ ಡೇಂಜರ್ ಆಗಿದೆ. ತರಕಾರಿ ಜೊತೆಗೆ ಸೋಂಕು ಹಂಚಿದ ಮಹಿಳೆ,
ನಿಜ. ನಿನ್ನೆ ಸೋಂಕು ತಗುಲಿದ್ದ ಡಿಜೆ ಹಳ್ಳಿಯ ಮಹಿಳೆಯಿಂದ ಈಗ ಬೆಂಗಳೂರಿಗೆ ಕುತ್ತು ಬಂದಿದೆ. ಅದೆಷ್ಟೋ ಜನರ ಜೀವಕ್ಕೆ ಕಂಟಕ ಎದುರಾಗಿದೆ. ಯಾಕಂದ್ರೆ ಡಿಜೆ ಹಳ್ಳಿಯ ಸೋಂಕಿತ ಮಹಿಳೆ ತರಕಾರಿ ವ್ಯಾಪಾರಿ. ಈ ಮಹಿಳೆ ಅಂಗಡಿಗೆ ತರಕಾರಿ ಕೊಳ್ಳೋಕೆ ಬಂದ ಅದೆಷ್ಟು ಮಂದಿಗೆ ವೈರಸ್ ಒಕ್ಕರಿಸಿದೆಯೋ ಗೊತ್ತಿಲ್ಲ. ಡಿಜೆ ಹಳ್ಳಿಯಲ್ಲಿ ತರಕಾರಿ ಮಾರ್ತಾ ಇದ್ದ ಮಹಿಳೆಗೆ ನಿನ್ನೆ ವೈರಸ್ ಒಕ್ಕರಿಸಿತ್ತು. ಮಹಿಳೆ ಜ್ವರ, ಕೆಮ್ಮು, ನೆಗಡಿ ಇದ್ರೂ ತರಕಾರಿ ಮಾರ್ತಾ ಇದ್ರು. ಈ ಮಹಿಳೆ ಬಳಿ ಎಷ್ಟು ಜನ ಬಂದು ತರಕಾರಿ ಖರೀದಿಸಿದ್ದಾರೋ ಗೊತ್ತಿಲ್ಲ. ಈಗ ಅವರೆಲ್ಲರಿಗೂ ಸೋಂಕು ಹರಡಿದ್ಯಾ ಅನ್ನೋ ಭೀತಿ ಶುರುವಾಗಿದೆ. ಸೋಂಕಿತಿಯ ಮನೆಯಲ್ಲಿ ಒಟ್ಟು 15 ಜನ ವಾಸ ಮಾಡ್ತಿದ್ದು ಅವರಿಗೂ ಆತಂಕ ಹೆಚ್ಚಾಗಿದೆ. ಅಲ್ಲದೆ 10 ದಿನದ ಹಿಂದೆ ಸೋಂಕಿತ ಮಹಿಳೆ ತನ್ನ ಪತಿ ಜೊತೆ ಚನ್ನಪಟ್ಟಣಕ್ಕೂ ಹೋಗಿ ಬಂದಿದ್ದು ಅಲ್ಲಿಗೂ ಕಂಟಕ ಕಾದಿದೆ. ಸದ್ಯ ಮಹಿಳೆಯ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 41 ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿದ್ದ 300ಕ್ಕೂ ಹೆಚ್ಚು ಜನರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಈ ಸಿಚುವೇಶನ್ ಎಲ್ಲ ನೋಡಿದ್ರೆ ಎಲ್ಲಿ ಡಿಜೆ ಹಳ್ಳಿ ಇಸ್ಲಾಂ ಮುಂಬೈನ ಧಾರಾವಿಯಾಗುತ್ತೋ ಅನ್ನೋ ಅನುಮಾನ ಶುರುವಾಗಿದೆ. ಸಂಕಷ್ಟದಲ್ಲಿದ್ದ ನೊಂದವರಿಗೆ ಮತ್ತೊಮ್ಮೆ ಧ್ವನಿಯಾದ ಟಿವಿ9. ಬಸ್ ಸಿಗದೆ ಪರದಾಡ್ತಾ ಇದ್ದ ಬೆಂಗಳೂರಿಗರಿಗೆ ನ್ಯಾಯ ಕೊಡಿಸಿದ ಟಿವಿ9. ಸದಾ ಜನರ ಸಂಕಷ್ಟಕ್ಕೆ ಮಿಡಿಯುವ, ಜನರ ಕಷ್ಟಕ್ಕೆ ಹೆಗಲಾಗುವ ನಿಮ್ಮ ಟಿವಿ9 ಇವತ್ತು ಮತ್ತೊಮ್ಮೆ ಬೆಂಗಳೂರಿಗರ ಬೆನ್ನಿಗೆ ನಿಂತಿದೆ. ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದ ಬಿಎಂಟಿಸಿಗೆ ಬುದ್ಧಿ ಕಲಿಸಿ ಪ್ರಯಾಣಿಕರಿಗೆ ನ್ಯಾಯ ಕೊಡಿಸಿ ನಿಮ್ಮ ವಿಶ್ವಾಸ ಉಳಿಸಿಕೊಂಡಿದೆ. ಅದು ಹೇಗೆ ಅಂದ್ರೆ, ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿಗರು ಬಿಎಂಟಿಸಿ ಬಸ್ಗಾಗಿ ಕಾಯ್ತಾ ಇದ್ರು. ಗಂಟೆಗಟ್ಟಲೆ ಕಾದ್ರೂ ಬಸ್ಗಳೇ ಸಿಕ್ಕಿರ್ಲಿಲ್ಲ. ಆಫೀಸ್ಗೆ ಹೋಗೋರು, ಬೇರೆ ಕಡೆ ಹೋಗೋರು ಕಂಗಾಲಾಗಿದ್ರು. ಈ ಸಂಕಷ್ಟದಲ್ಲಿ ನೊಂದಿದ್ದ ಪ್ರಯಾಣಿಕರ ನೆರವಿಗೆ ನಿಂತಿದ್ದೆ ಟಿವಿ9. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಬಸ್ ಸಂಚಾರ. ಪ್ರಯಾಣಿಕರ ಸಂಕಷ್ಟವನ್ನ ಎಳೆ ಎಳೆಯಾಗಿ ತೋರಿಸುತ್ತಾ ಬಿಎಂಟಿಸಿ ಅಧಿಕಾರಿಗಳು ಸಾರಿಗೆ ಸಚಿವರಿಗೆ ಬೆಂಡೆತ್ತೋಕೆ ಟಿವಿ9 ಶುರು ಮಾಡಿತ್ತು. ಪ್ರಯಾಣಿಕರ ಪರದಾಟವನ್ನ ವಿಡಿಯೋ ಸಮೇತ ಅಧಿಕಾರಿಗಳ ಮುಂದಿಟ್ಟು ಹಿಗ್ಗಾಮುಗ್ಗಾ ಜಾಡಿಸಿತ್ತು. ಕೂಡಲೇ ಬಿಎಂಟಿಸಿಗೆ ಬುದ್ಧಿ ಬಂತು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ಬಿಎಂಟಿಸಿ ಬಸ್ ಓಡಿಸೋದಾಗಿ ತಿಳಿಸಿದ್ದಾರೆ. ಅಲ್ಲದೆ ಬಿಎಂಟಿಸಿ ಡ್ರೈವರ್, ಕಂಡಕ್ಟರ್ಗಳಿಗೆ ಬೆಳಗ್ಗೆ 6 ಗಂಟೆಗೆ ಡ್ಯೂಟಿಗೆ ಹಾಜರಾಗೋದಕ್ಕೆ ಸೂಚಿಸಿದ್ದೇನೆ ಅಂತ ಬಿಎಂಟಿಸಿ ಅಧ್ಯಕ್ಷರು ಟಿವಿ9ಗೆ ಹೇಳಿದ್ದಾರೆ. ಆದ ಕಾರಣ ಈಗ 3,500 ನಾವು ರೀಚ್ ಆಗ್ತೀವಿ. ಬೆಂಗಳೂರು ಸಂಪೂರ್ಣವಾಗಿ ಎಲ್ಲಾ ಮೂಲೆಗೂ ನಾವು ರೀಚ್ ಆಗ್ಬೇಕು ಅಂದ್ರೆ 6,800 ಬಸ್ ಪ್ಲೇ ಮಾಡಿದ್ರೆ ಮಾತ್ರ ನಾವು ರೀಚ್ ಆಗ್ತೀವಿ. ಒಟ್ನಲ್ಲಿ ನಾಳೆ ಬೆಳಿಗ್ಗೆಯಿಂದಲೇ ಬಸ್ಗಳ ಸಂಚಾರ ಶುರುವಾಗುತ್ತೆ. ರಾತ್ರಿ 8 ಗಂಟೆಯವರೆಗೆ ಬಸ್ಗಳು ಸಂಚರಿಸುತ್ತೆ. ಈ ಮೂಲಕ ನೊಂದಿದ್ದ ಪ್ರಯಾಣಿಕರಿಗೆ ಟಿವಿ9 ನ್ಯಾಯ ಕೊಡಿಸಿದೆ. ನಿಮಗೆ ಕೊಟ್ಟ ಮಾತನ್ನ ಟಿವಿ9 ಉಳಿಸಿಕೊಂಡಿದೆ. ಇದು ನಿಮ್ಮ ಟಿವಿ9. ಬ್ಯೂರೋ ರಿಪೋರ್ಟ್, ಟಿವಿ9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ ಟಿವಿ9 ನಲ್ಲಿ ಮಾತ್ರ.